ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 33 ಗಮನಿಸಿ. ಇಲ್ಲಿ 2 ಅಂಕ ಪ್ರಶ್ನೆ ಇದಾಗಿದೆ. 33ರಲ್ಲಿ ಎ, ಪರಾವರ್ತಿತ ಛಾಪದ ಪ್ರಮುಖ ಭಾಗಗಳನ್ನು ಸರಿಸಿ. ಪರಾವರ್ತಿತ ಕ್ರಿಯೆಯ ಬಗ್ಗೆ ಫಸ್ಟ್ ನೋಡೋಣ. ಪರಾವರ್ತಿತ ಕ್ರಿಯೆ ಅಂದ್ರೆ ಏನು? ಈಗ ನಾವು ಯಾವುದೋ ಬಿಸಿಯಾಗಿರುವಂತಹ ವಸ್ತು ಮುಟ್ತೀವಿ, ತಕ್ಷಣ ಕೈ ತೆಕ್ಕೋತೀವಿ. ಯಾವುದೋ ಒಂದು ಪ್ರಕಾಶಮಾನವಾದ ಬೆಳಕು ತಕ್ಷಣ ಕಣ್ಣನ್ನ ಮುಚ್ತೀವಿ. ನಾವು ಯೋಚನೆ ಮಾಡೋದಕ್ಕಿಂತ ಮೊದಲು ನಮ್ಮ ಇದೆಲ್ಲ ಪರಾವರ್ತಿತ ಕ್ರಿಯೆ ಅಂತ ಅನಿಸಿಕೊಳ್ಳುತ್ತೆ. ಯಾವುದೇ ಒಂದು ಕ್ರಿಯೆ ಇದೆ ಅಲ್ಲ, ಅದು ಸಡನ್ ಆಗಿ ಆಗುವಂಥದ್ದು, ನಾವು ಯೋಚಿಸದೆ ಆಗುವಂಥದ್ದು ಪರಾವರ್ತಿತ ಕ್ರಿಯೆ. ಇಲ್ಲಿ ಪರಾವರ್ತಿತ ಛಾಪ ಅಂತ ಬರುತ್ತೆ. ಹಾಗಿದ್ರೆ ಈ ಎಲ್ಲಾ ಕ್ರಿಯೆ ನಡಿಬೇಕು ಅಂದ್ರೆ ಆ ಸಂದೇಶಗಳು ಒಂದು ದಾರಿಯಲ್ಲಿ ಹೋಗ್ಬೇಕಲ್ವಾ, ಅದು ಪರಾವರ್ತಿತ ಛಾಪವನ್ನ ಕೊಡುತ್ತೆ. ಅದನ್ನ ಪರಾವರ್ತಿತ ಛಾಪ ಅಂತ ಕರಿತೀವಿ. ಹಾಗಿದ್ರೆ ಈ ಪರಾವರ್ತಿತ ಛಾಪದ ಪ್ರಮುಖ ಭಾಗಗಳು ಏನು ಯಾವುದು ಅಂದ್ರೆ ಗ್ರಾಹಕ ಕೋಶಗಳು. ಇವು ಗ್ರಹಿಸ್ತವೆ, ಏನು ಬಿಸಿ ಇದೆಯಾ ಅಥವಾ ಈಗ ಬ್ರೈಟ್ ಲೈಟ್ ಬೀಳ್ತಾ ಇದೆ ಅಂದ್ರೆ ಕಣ್ಣಿಗೆ ಆಗ್ತಾ ಇದೆ, ಈ ರೀತಿಯಾಗಿ ಇದನ್ನ ಗ್ರಹಿಸ್ತವೆ ಗ್ರಾಹಕ ಕೋಶಗಳು. ಜ್ಞಾನವಾಹಿ ನರಕೋಶ, ಇವು ಈ ಗ್ರಹಿಸಿದಂತಹ ಸಂದೇಶವನ್ನ ಜ್ಞಾನವಾಹಿ ನರಕೋಶಗಳು ತಗೊಂಡು ಹೋಗಿ ಮೆದುಳು ಬಳ್ಳಿಗೆ ತಲುಪಿಸ್ತವೆ. ಮೆದುಳು ಬಳ್ಳಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದೆ. ಸಂಪರ್ಕ ಕಲ್ಪಿಸುವ ನರಕೋಶ, ಇದು ಸಂಬಂಧ ಕಲ್ಪಿಸುವಂತಹ ನರಕೋಶ ಇದೆ. ಇಲ್ಲಿಂದ ಕ್ರಿಯಾವಾಹಿ ನರಕೋಶಕ್ಕೆ ಸಂಬಂಧ ಇರುತ್ತೆ. ಈ ಕ್ರಿಯಾವಾಹಿ ನರಕೋಶ ಏನ್ ಮಾಡುತ್ತೆ, ಈ ಮಿದುಳು ಬಳ್ಳಿ ಕಳಿಸಿರುವಂತಹ ಸಂದೇಶವನ್ನ ತಗೊಬಂದು ಕಾರ್ಯನಿರ್ವಾಹಕಗಳಿಗೆ ಕೊಡುತ್ತೆ. ಕಾರ್ಯನಿರ್ವಾಹಕ ಮುಂದೆ ಈಗ ಬಿಸಿಯನ್ನ ಮುಟ್ಟಿದಾಗ ಕೈಯನ್ನ ತಟ್ಟಂತ ತೆಕ್ಕೊಳ್ಳೋದಿರ್ಬೋದು, ಇದನ್ನ ಕಾರ್ಯನಿರ್ವಾಹಕ ನಿರ್ವಹಿಸುತ್ತೆ. ಈ ರೀತಿಯಾಗಿ ಇವೆಲ್ಲ ಪರಾವರ್ತಿತ ಛಾಪದ ಪ್ರಮುಖ ಭಾಗಗಳಾಗಿವೆ. ಥ್ಯಾಂಕ್ ಯು.